ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ ವತಿಯಿಂದ 48ನೇ ಸಂಸ್ಥಾಪನಾ ದಿನಾಚರಣೆ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಲಯನ್ ಕೆ ದೇವೇಗೌಡ ಅವರ 63ನೇ ಹುಟ್ಟುಹಬ್ಬ ಸಂಭ್ರಮ ಮೈಸೂರು ಹುಣಸೂರು ರಸ್ತೆಯಲ್ಲಿರುವ ಲೀರುಚಿ ಹೋಟೆಲ್ನಲ್ಲಿ ನಡೆಯಿತು. ಗಣ್ಯರು ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಮಾಡುವುದರ ಮೂಲಕ ತಾಯಿಗೆ ಕರುನಾಡ ತಾಯಿಗೆ ಕನ್ನಡಾಂಬೆಗೆ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರು ಪುಷ್ಪಾರ್ಚನೆಯನ್ನ ಸಲ್ಲಿಸುವುದಕ್ಕೋಸ್ಕರ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ತಾಯಿಯನ್ನ ನೆನೆದು ಭಾವುಕರಾಗಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಲಯನ್ ರಾಮಚಂದ್ರ ಮಾತನಾಡಿ, ಈ ಸಂಸ್ಥೆಯ ಸೇವಾ ಕಾರ್ಯ ಶ್ಲಾಘನೀಯವಾದದ್ದು. 48 ವರ್ಷಗಳ ಅವಧಿಯಲ್ಲಿ ಕೈಗೊಂಡ ಸೇವಾ ಕಾರ್ಯಗಳು ಹಾಗೂ ಶಾಶ್ವತ ಯೋಜನೆಗಳಾದ ಲಯನ್ಸ್ ವಿದ್ಯಾಸಂಸ್ಥೆ ಮತ್ತು ಲಯನ್ಸ್ ಗಣ್ಯನ ಆಸ್ಪತ್ರೆಯ ಮೂಲಕ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸುತ್ತಿರುವುದು ಪ್ರಶಂಸನೀಯ ಎಂದರು. ನಮ್ಮ ಕ್ಲಬ್ ತರ ನೀವು ಒಂದು ದೊಡ್ಡ ಕ್ಲಬ್ ಆಗಬೇಕು. ಟುಡೇಸ್ ಲುಕ್ ಅಟ್ ಈಸ್ ಕ್ಲಬ್. ನಾವು ನಿಮ್ಮಿಂದ ಏನು ಸಾವುಕಾರರಲ್ಲ, ನಿಮ್ಮ ತರ ಆರ್ಡಿನರಿ ಲಯನ್ಸ್. But the confidence it was given because our project was so powerful. Now we have purchased, investing about 30 crores, planning to invest another 100 crores to build a speech engineering institute on par with US and Europe to compete with them. That is the power a permanent project gives. ನಾನು ಸೆಂಟ್ರಲ್ ಕ್ಲಬ್ಗೂ ಇದೇ ಹೇಳ್ತೀನಿ, ಬೇರೆ ಸೀನಿಯರ್ ಕ್ಲಬ್ಸ್ ಯಾರು ಇದ್ದೀರಿ ನಿಮಗೂ ಇದನ್ನು ಹೇಳ್ತೀನಿ. First trust ಮಾಡಿ, then signature project, then it will be. ನಿಕಟಪೂರ್ವ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಎನ್ ಸುಬ್ರಹ್ಮಣ್ಯ ಮಾತನಾಡಿ, ಲಯನ್ ಸಂಸ್ಥೆಯು ಸೇವೆ ಮತ್ತು ನಾಯಕತ್ವ ಗುಣಗಳನ್ನು ಕಲಿಸುತ್ತದೆ ಎಂದು ಹೇಳಿದರು. ಲಯನ್ಸ್ಗಳು ಅಭಿಮಾನಿಗಳು ಹುಡುಗಾಟ ಬಹಳಷ್ಟು ದೂರಗಳಿಂದ ಈ ಒಂದು ಟ್ರಾಫಿಕ್ ಶನಿವಾರದ ಟ್ರಾಫಿಕ್ ಅನ್ನ ಭೇದಿಸ್ಕೊಂಡು ಬಂದಿರೋದು ಅವೆಲ್ಲವೂ ಈ ಸಂಸ್ಥೆಯ ಮೇಲಿರುವಂಥ ಮೆಚ್ಚುಗೆ, ಹಾಗೆ ದೇವೇಗೌಡರ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ. ನನ್ನದು ಅವರದು ರಾಮಚಂದ್ರ ಅವರದು ಹೆಚ್ಚು ಕಡಿಮೆ 20. ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ದೇವಿ ಪ್ರಸಾದ್ ಮಾತನಾಡಿ, ಸೇವೆಯನ್ನೇ ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡುವ ಸಂಸ್ಥೆಗಳಲ್ಲಿ ಲಯನ್ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ ಎಂದು ತಿಳಿಸಿದರು. ಆದರೆ ಇವತ್ತು ನಮ್ಮ ಮುಂದೆ ಇರೋದು ಒಬ್ಬ ಉತ್ತಮವಾದ ನಾಯಕ. ನಾವುಗಳು ನಾಯಕರ ಹೊಮ್ಮಿದ್ದೀವಿ, ಆದರೆ ನಾಯಕರಲ್ಲಿ 11 ಜನ ಯಾರೇ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಇದ್ರು ಒಬ್ಬ ಕ್ಯಾಪ್ಟನ್ ಅಂತ ಇರಬೇಕು. ಆ ಕ್ಯಾಪ್ಟನ್ ಯಾರು ಅಂದರೆ ಶ್ರೀಯುತ ದೇವೇಗೌಡ. ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಲಯನ್ ರಮೇಶ್ ಜಿಎ ಮಾತನಾಡಿ, ಈ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯು 700ಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು 14 ದಶಲಕ್ಷ ಸದಸ್ಯರನ್ನು ಒಳಗೊಂಡಿದೆ. ಲಯನ್ ಸಂಸ್ಥೆಯು ಸೇವೆ ಮತ್ತು ನಾಯಕತ್ವ ಗುಣಗಳನ್ನು ಕಲಿಸುತ್ತದೆ ಎಂದರು. ಲಯನ್ಸ್ ಯಾತ್ರೆಯಲ್ಲಿ ನಮ್ಮಿಬ್ಬರ ಮಧ್ಯೆ ಸಾಕಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇರುತ್ತವೆ, ಕೆಲವು ಸಿದ್ಧಾಂತಗಳ ಭಿನ್ನಾಭಿಪ್ರಾಯ, ಬಟ್ ವಿಶ್ವಾಸ ಹಾಗೆ ಇದೆ. ಮತ್ತೆ ನಾವು ಲಯನ್ಸ್ ಅಂತ ಹೇಳಿದ್ರೆ ಸೇವೆ ಮತ್ತು ಸ್ನೇಹ ಅಂತೀವಿ. ಅದರಲ್ಲಿ ನಮ್ಮ ದೇವೇಗೌಡ ಜನ ನೋಡ್ರೆ ಏನನ್ಸುತ್ತೆ ನಿಮಗೆ, ಸ್ವಲ್ಪ ಸೇವೆಗಿಂತ ಸ್ನೇಹ ಜಾಸ್ತಿ ಅವರು, ಕರೆಕ್ಟಾ? ಅದರಲ್ಲೂ ಕೂಡ ಸ್ವಲ್ಪ ಮೀಟಿಂಗ್ ಆದಮೇಲೆ ಅದರ ನೆಕ್ಸ್ಟ್ ಅದ್ರದ್ದು ಫೆಲೋಶಿಪ್ ಅನ್ನೇ ಅವರು ಫೇಮಸ್. ನಂತರ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕೆ ದೇವೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಅಭಿನಂದಿಸಿ ಕೇಕ್ ಕತ್ತರಿಸಿ ಶುಭ ಕೋರಿದರು. ನಂತರ ಮಾತನಾಡಿದ ಲಯನ್ ಕೆ ದೇವೇಗೌಡ, ವಿಶ್ವಾದ್ಯಂತದ ಲಯನ್ಸ್ ಕ್ಲಬ್ಗಳ ಸೇವಾ ಕಾರ್ಯಗಳ ಮೂಲಕ ಸೇವೆ ಸಲ್ಲಿಸುವುದು ಎಂಬ ಸಂದೇಶವು ಸಂಸ್ಥಾಪನಾ ದಿನಗಳ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಲಯನ್ಸ್ ಕ್ಲಬ್ಗಳು ತಮ್ಮ ಸಂಸ್ಥಾಪನಾ ದಿನವನ್ನು ಒಂದೇ ದಿನದಲ್ಲಿ ಆಚರಿಸುವುದಿಲ್ಲ. ಪ್ರತಿ ಸ್ಥಳೀಯ ಕ್ಲಬ್ ತನ್ನ ಸಂಸ್ಥಾಪನಾ ದಿನವನ್ನು ಆಚರಿಸುತ್ತದೆ ಎಂದು ಹೇಳಿದರು. ಸಿದ್ಧಾಂತ ಆಮೇಲೆ ನೊಂದಂತವರಿಗೆ ಪುರಸ್ಕಾರವನ್ನು ನೀಡೋದು, ಅವ್ರಿಗೆ ಅವಕಾಶಗಳನ್ನು ಕೊಡೋದು, ಇದು ನಮ್ಮ ಧ್ಯೇಯ. ಸೊ ಈ ಸಿದ್ಧಾಂತದಲ್ಲಿ ನಾವೆಲ್ಲ ನಮ್ಮ ನಾಯಕರುಗಳೆಲ್ಲ ಆ ಸಿದ್ಧಾಂತದ ಮೇಲೆನೇ ನಿಂತಿರುವಂಥವ್ರು. ಹಣ ಪ್ರಶ್ನಿತ ಇದ್ದರೆ ಬರ್ತಾಳೆ ಹೋಗ್ತಾಳೆ. ನಾವು ಡಿಪಾರ್ಟ್ಮೆಂಟಲ್ಲಿ 45 ವರ್ಷದಿಂದಲೇ ದುಡ್ಡು ಲೆಕ್ಕ ಹಾಕ್ತೇವೆ. ನಾವು ವಿಭಜನೆಯಾದ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಂದ ನಾವೇ ಒಬ್ಬ ವ್ಯಕ್ತಿಯನ್ನ, ಹಿರಿಯ ಮನುಷ್ಯನ, ಬಹಳ ಹಳೆಯ ಲಯನ್ನ ಸೋಲಿಸಿದಂಥ ಸಂದರ್ಭಗಳು ಉಂಟು. ಅದೇ ಯಾರು ಅಲ್ಲ, ನಮ್ಮ ಜಯರಾಮ್ ಅವರು.
ಜಯರಾಮ್ ನಿಖಿಲ್. ನಾವು ನಮ್ಮ ಸಿದ್ಧಾಂತನೇ ಬಹಳ ವರ್ಷಗಳಿಂದ ಎಲ್ಲ ಜಿಲ್ಲೆಗಳಲ್ಲೂ ಇರೋದು ಸ್ವತಂತ್ರ ವ್ಯಕ್ತಿಯನ್ನ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಎಲ್ಲ ಲೀಡರ್ಗಳು ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು. ಮಂಡ್ಯ ಕನ್ನಡ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಿದರು. ನಾವು ಭಾಷಿಸುವಾಗ ಹೇಳಿದ್ರಿ, ಪರೋಪಕಾರಕ್ಕಾಗಿ ಮರಗಳು ಹಣ್ಣನ್ನು ಕೊಡುತ್ತವೆ, ಪರೋಪಕಾರಕ್ಕಾಗಿಯೇ ನದಿಗಳು ತುಂಬಿ ಹರಿಯುತ್ತವೆ, ಪರೋಪಕಾರಕ್ಕಾಗಿಯೇ ಹಸುಗಳ ಹಾಲನ್ನು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಕನ್ನಡ ಭಾಷೆಗೆ ತನ್ನದೇ ಆದ ಅಸ್ಮಿತೆ ಇದೆ. ಅದು ಬಹುತ್ವವನ್ನು ಗೌರವಿಸುವ ಮತ್ತು ಒಕ್ಕೂಟದ ಹಿತವನ್ನು ಕಾಯುವ ಬಾಳನೋಟದ ಅಸ್ಮಿತೆ. ಇದು ಪಂಪನಿಂದ ಕುವೆಂಪು ಅವರೆಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದು ಬಂದಿರುವ ಜೀವನ ದರ್ಶನ ಹೇಳಿದ್ದು ಎಂದು ಹೇಳಿದ್ದಾರೆ. ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಕವಿರಾಜ ಮಾರ್ಗರು ಹೇಳ್ತಾರೆ. ನಮ್ಮವರು ಎಷ್ಟು ಬುದ್ಧಿವಂತರು ಅಂತಂದ್ರೆ ಕುರಿತೋದದೇನು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ನಮ್ಮ ಜನಪದ ಕಾವ್ಯವನ್ನು ಕೂತು ಹೇಳ್ತಕ್ಕಂಥ ಯಾರು ಓದ್ದೇನೆ ಇದ್ರು ಅದ್ಭುತವಾದಂಥ ಸಾಹಿತ್ಯವನ್ನು ರಚಿಸಿದ್ದಾರೆ. ಬೇಂದ್ರೆಯವರು ಒಂದು ಕವಿತೆಯಲ್ಲಿ ಹೇಳಿದ, ಆಹಾರ ಮಾಡುವ ಹಣ್ಣುಗಳೆಲ್ಲ ಆಹಾರವನ್ನಿಕ್ಕಿರೆ ದೇವಸ್ಥಾನವನ್ನು ಕಟ್ಟೋದ್ರ ಬದಲು ಮೊದಲು ಹೊಟ್ಟೆ ತುಂಬಿಟ್ಟು ಅವ್ರಿಗೆ ಹೊಟ್ಟೆ ಹಸಿದ ಹೊಟ್ಟೆಗೆ ತುಂಬತಕ್ಕಂಥ ಕೆಲಸವನ್ನು ಮಾಡಿ ಯಾರಾದ್ರೂ ಖರ್ಚು ಮಾಡ್ತೀವಿ ನಾವು. ಅದರಿಂದ ಕೈಲಾಗದೇ ಇರ್ತಕ್ಕಂಥವರಿಗೆ ಕೈಲಾಗುವವನು ಮಾಡುವಂಥದ್ದೇ ಸೇವೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ. ಇನ್ನು ರಾಜ್ಯೋತ್ಸವ ಬದುಕು 2 ಮಾತು. ಕಾರ್ಯಕ್ರಮದಲ್ಲಿ ಲಯನ್ ಯೋಗೀಶ್, ಲಯನ್ ಗಂಗೋತ್ರಿ ಮಹೇಶ್, ಲಯನ್ ಡಾಕ್ಟರ್ ಮಂಡಲ್, ಡೀನ್ ಲಯನ್ ವೆಂಕಟಗಿರಿಯಪ್ಪ, ಲಯನ್ ಶ್ರೀನಾಥ್, ಲಯನ್ ವಿ ಶ್ರೀನಿವಾಸನ್ ಸೇರಿದಂತೆ ಲಯನ್ಸ್ ಪದಾಧಿಕಾರಿಗಳಿದ್ದರು.